ಉತ್ತರಾಖಂಡದ ಅಲ್ಮೋರಾದಲ್ಲಿ ಭಗವಾನ್ ಶಿವನ ಒಂದು ಅದ್ಭುತ ದೇವಾಲಯ ಇದೆ. ಇಲ್ಲಿ ಜನರು ನ್ಯಾಯಕ್ಕಾಗಿ ಕೋರ್ಟ್ಗೆ ಹೋಗುವುದಿಲ್ಲ, ನೇರವಾಗಿ ದೇವರಿಗೆ ಪತ್ರ ಬರೆಯುತ್ತಾರೆ. ಭಕ್ತರು ತಮ್ಮ ದೂರುಗಳನ್ನು ಸ್ಟ್ಯಾಂಪ್ ಪೇಪರ್ ಮೇಲೆ ಬರೆದು ಅರ್ಪಿಸುತ್ತಾರೆ. ನ್ಯಾಯ ದೊರಕಿದ ಬಳಿಕ ಒಂದು ಗಂಟೆಯನ್ನು ಕಟ್ಟುತ್ತಾರೆ. ಇಂದಿಗೆ ಅಲ್ಲಿ ಗಂಟೆಗಳೇ ಒಂದು ಪರ್ವತದಂತೆ ಕೂಡಿಬಂದಿವೆ. ಆದರೆ ಪ್ರಶ್ನೆ ಏನೆಂದರೆ, ಇಲ್ಲಿ ಶಿವನು ನ್ಯಾಯದೇವರಾಗಿದ್ದು ಹೇಗೆ? ಅದರ ಕಥೆ ಕೇಳಿದರೆ ನಿಮ್ಮ ರೋಮಾಂಚನ ಉಂಟಾಗುತ್ತದೆ. ಕಥೆ ಆರಂಭವಾಗುತ್ತದೆ ಕತ್ಯೂರಿ ರಾಜವಂಶದ ರಾಜ ಝಾಲರಾಯರಿಂದ. ಅವರಿಗೆ 7 ರಾಣಿಯರಿದ್ದರು, ಆದರೆ ಯಾರಿಗೂ ಸಂತಾನವಿರಲಿಲ್ಲ. ಶಿವನಿಗೆ ಘೋರ ತಪಸ್ಸು ಮಾಡಿದ ರಾಜನು ವರ ಪಡೆದ ಬಳಿಕ ರಾಣಿ ಕಳಿಂಗೆಯೊಂದಿಗೆ 8ನೇ ವಿವಾಹ ಮಾಡಿಕೊಂಡರು. ಕೆಲವೇ ದಿನಗಳಲ್ಲಿ ರಾಣಿ ಗರ್ಭಿಣಿಯಾದಳು. ಈ ಸುದ್ದಿ ಕೇಳುತ್ತಿದ್ದಂತೆಯೇ ಉಳಿದ ರಾಣಿಯರ ಮನದಲ್ಲಿ ಈರ್ಷ್ಯೆ ಹೊತ್ತಿ ಉರಿಯಿತು. ಅವರು ಯೋಚಿಸಿದರು, ಇವಳ ಮಗ ರಾಜನಾದರೆ ನಾವು ದಾಸಿಯರಾಗಿ ಬಿಡುತ್ತೇವೆ. ಅವರು ಭಯಾನಕ ಸಂಚು ರೂಪಿಸಿದರು. ರಾಣಿ ಮಗುವಿಗೆ ಜನ್ಮ ನೀಡಿದಾಗ ಅವರು ಮಗುವನ್ನು ತಾಯಿಯಿಂದ ದೂರ ಮಾಡಿದರು. ಮೊದಲು ಕುಲದೇವಿಗೆ ದರ್ಶನ ಮಾಡಿಸೋಣ ಎಂದು ಹೇಳಿ ಮಗುವನ್ನು ಟೊಕರೆಯಲ್ಲಿಟ್ಟು ನದಿಗೆಸೆದರು. ಪಾಲನೆಯಲ್ಲಿ ಒಂದು ಕಲ್ಲನ್ನು ಬಿಟ್ಟು ರಾಜನಿಗೆ ಸುಳ್ಳು ಹೇಳಿದರು. ಮಹಾರಾಜ, ರಾಣಿ ಕಲ್ಲಿಗೆ ಜನ್ಮ ನೀಡಿದ್ದಾರೆ. ರಾಣಿಯ ಮಾತಿಗೆ ಮೋಸಗೊಂಡ ರಾಜನು ಕಳಿಂಗೆಯನ್ನು ಅರಮನೆಯಿಂದ ಹೊರಹಾಕಿದರು. ಆದರೆ ಶಿವನ ಲೀಲೆಯನ್ನು ನೋಡಿ, ಆ ಮಗು ಒಬ್ಬ ಮೀನುಗಾರನಿಗೆ ಸಿಕ್ಕಿತು. ಅವನು ತನ್ನ ಮಗನಂತೆ ಬೆಳೆಸಿದನು. ದೊಡ್ಡವನಾದ ಬಾಲಕ ನದೀ ತೀರಕ್ಕೆ ಮರದ ಕುದುರೆಯೊಂದಿಗೆ ಬಂದು ನೀರು ಕುಡಿಸಲು ಹಠಹಿಡಿದನು. ರಾಣಿಯರು ನಕ್ಕರು. ಮರದ ಕುದುರೆ ನೀರು ಕುಡಿಯುತ್ತದೆಯೇ? ಬಾಲಕ ಗರ್ಜಿಸಿದನು. ರಾಣಿ ಕಲ್ಲಿಗೆ ಜನ್ಮ ನೀಡಿದರೆ ನನ್ನ ಕುದುರೆ ನೀರು ಕುಡಿಯಬಾರದೆ? ಸತ್ಯ ಹೊರಬಂದಿತು. ರಾಜನು ರಾಣಿ ಮತ್ತು ಮಗನನ್ನು ಮರಳಿ ಸ್ವೀಕರಿಸಿದರು. ಆ ಬಾಲಕನೇ ಇಂದು ಗೋಲು ದೇವತೆ, ನ್ಯಾಯದೇವರೆಂದು ಪೂಜಿಸಲ್ಪಡುತ್ತಾನೆ. ಇಂದಿಗೂ ನ್ಯಾಯ ಸಿಗದವರು ಇವರ ಶರಣಾಗುತ್ತಾರೆ. ಖಾಲಿ ಹಸ್ತದಿಂದ ಮರಳುವುದಿಲ್ಲ. ಜೈ ಗೋಲು ದೇವತೆ.